ಎಲ್ಲರಿಗೂ ಶಾಲೋಮ್. ಸ್ಯಾಮ್ಯುಯಲ್ ವರ್ಷಿಪ್ ಕೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಸ್ಕೇಲ್ಸ್ಗಳನ್ನು ಸುಲಭವಾಗಿ ಹೇಗೆ ಪ್ಲೇ ಮಾಡೋದು ಅಂತ ಕಲಿಯೋಣ. ಈ ದಿನ ನಾನು ನಿಮಗೆ ಈ ಎರಡು ಫಾರ್ಮುಲಾಸ್ಗಳನ್ನು ಹೇಳಿಕೊಡುತ್ತೇನೆ, ಮೇಜರ್ ಸ್ಕೇಲ್ ಫಾರ್ಮುಲಾ ಮತ್ತು ಮೈನರ್ ಸ್ಕೇಲ್ ಫಾರ್ಮುಲಾ. ಈ ಎರಡು ಫಾರ್ಮುಲಾಗಳಿಂದ ನೀವು ಈಸಿಯಾಗಿ ಎಲ್ಲ ಸ್ಕೇಲ್ಸ್ಗಳನ್ನು ನೀವು ಕಂಡುಹಿಡಿಯಬಹುದು. ಇದರಿಂದ ನೀವು ಸುಮಾರು ಸಾಂಗ್ಸ್ಗಳನ್ನು ಕೇಳಿಸ್ಕೊಂಡು ಈಸಿಯಾಗಿ ಪ್ಲೇ ಮಾಡಬಹುದು. ಸೊ ನೀವು ಪ್ರೇಯರ್ ಮೀಟಿಂಗ್ಸ್ಗಳಿಗೆ ಹೋದಾಗ ಅಲ್ಲಿ ಸಿಂಗರ್ಸ್ ಹೇಳ್ತಿರ್ತಾರೆ, ಡಿ ನಲ್ಲಿ ಪ್ಲೇ ಮಾಡು, ಡಿ ಮೈನರ್ನಲ್ಲಿ ಪ್ಲೇ ಮಾಡು, ಇಲ್ಲ ಎಫ್ ನಲ್ಲಿ ಪ್ಲೇ ಮಾಡು ಅಂತ. ಅವರು ಹೇಳೋದು ಬೇರೇನೂ ಅಲ್ಲ, ಡಿ ಮೇಜರ್ ಸ್ಕೇಲ್ನಲ್ಲಿ ಪ್ಲೇ ಮಾಡು, ಡಿ ಮೈನರ್ ಸ್ಕೇಲ್ನಲ್ಲಿ ಪ್ಲೇ ಮಾಡು, ಮತ್ತು ಎಫ್ ಮೇಜರ್ ಸ್ಕೇಲ್ನಲ್ಲಿ ಪ್ಲೇ ಮಾಡಬೇಕಂತ ಅವರು ಹೇಳುತ್ತಾರೆ. ಸೊ ನೀವು ಪ್ಲೇ ಮಾಡುತ್ತೀರಾ. ಈ ದಿನ ನಾನು ನಿಮಗೆ ಈ ಎರಡು ಫಾರ್ಮುಲಾಸ್ಗಳಿಂದ ಹೇಗೆ ನೀವು ಎಲ್ಲ ಸ್ಕೇಲ್ಸ್ಗಳನ್ನು ಕಂಡುಹಿಡಿಯಬಹುದು ಅಂತ ನಾನು ನಿಮಗೆ ಹೇಳಿಕೊಡುತ್ತೇನೆ. ಸೊ ಮೊದಲನೇದಾಗಿ ಮೇಜರ್ ಸ್ಕೇಲ್ ಫಾರ್ಮುಲಾ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರ್ಬೋದು, ಫಾರ್ಮುಲಾವನ್ನು ನಾನು ಹಾಕಿದ್ದೇನೆ. ಹೋಲ್ ಸ್ಟೆಪ್, ಹೋಲ್ ಸ್ಟೆಪ್, ಹಾಫ್ ಸ್ಟೆಪ್, ಹೋಲ್ ಸ್ಟೆಪ್, ಹೋಲ್ ಸ್ಟೆಪ್, ಹೋಲ್ ಸ್ಟೆಪ್ ಆ್ಯಂಡ್ ಹಾಫ್ ಸ್ಟೆಪ್. ಸೊ ನೀವು ಟೋಟಲ್ ಆಗಿ ಸ್ಕೇಲ್ನ ಪ್ಲೇ ಮಾಡುವಾಗ 8 ನೋಟ್ಸ್ನ ಪ್ಲೇ ಮಾಡ್ತಾ ಇದ್ದೀರಾ. ಆದರೆ ನೀವು ಕೇಳ್ತೀರಾ, ಬ್ರದರ್ ಸ್ಕ್ರೀನ್ನಲ್ಲಿ ಬರೀ 7 ನೋಟ್ಸ್ಗಳನ್ನು ನೀವು ತೋರಿಸಿದ್ದೀರಾ. ಸೊ ಫಸ್ಟ್ ನೋಟ್ ಆ್ಯಂಡ್ ದ ಲಾಸ್ಟ್ ನೋಟ್ ಅದು ಸೇಮ್ ಆಗಿ ಮತ್ತೆ ರಿಪೀಟ್ ಆಗುತ್ತೆ. ಸೊ ಈಗ ಎಕ್ಸಾಂಪಲ್ಗಾಗಿ ಸಿ ಮೇಜರ್ ಸ್ಕೇಲನ್ನು ತಗೊಳ್ಳೋಣ. ನಾನು ನಿಮಗೆ ಕೇಳುತ್ತೇನೆ, ಸಿ ಮೇಜರ್ ಸ್ಕೇಲ್ನಲ್ಲಿ ಸಿ ನೋಟ್ ಆದಮೇಲೆ ಬರುವಂಥ ನೋಟ್ ಯಾವುದು? ನೀವು ಹೇಳುತ್ತೀರಾ, ಬ್ರದರ್ ಸಿ ಆದಮೇಲೆ ಬರುವಂಥ ನೋಟ್ ಡಿ ನೋಟ್. ಆದರೆ ನಾನು ಸಿ ಆದಮೇಲೆ ಡಿ ನೋಟ್ ಬರುತ್ತಂತ ನಾನು ಹೇಳೋದಿಲ್ಲ. ಸಿ ಆದಮೇಲೆ ಬರುವಂಥ ನೋಟ್ ಸಿ ಶಾರ್ಪ್. ಏನಕ್ಕೆ ಅಂದರೆ ಸಿ ಆದಮೇಲೆ ಬ್ಲ್ಯಾಕ್ ಕೀ ಬರ್ತದಲ್ಲ. ಸೊ ಸಿ ಇಂದ ಸಿ ಶಾರ್ಪ್, ಆಮೇಲೆ ಸಿ ಶಾರ್ಪಿಂದ ಡಿ ನೋಟ್ನ ನೀವು ಪ್ಲೇ ಮಾಡ್ತೀರಾ. ಸೊ ಈಗ ಈ ಫಾರ್ಮುಲಾವನ್ನು ಯೂಸ್ ಮಾಡೋಣ. ಸಿ ಟು ಸಿ ಶಾರ್ಪ್ ಹಾಫ್ ಸ್ಟೆಪ್ನ ನೀವು ಪ್ಲೇ ಮಾಡಿದ್ರ, ಸಿ ಶಾರ್ಪ್ ಟು ಡಿ ಹಾಫ್ ಸ್ಟೆಪ್ ಪ್ಲೇ ಮಾಡಿದ್ದೀರಾ. ಈಗ ಸಿ ಟು ಸಿ ಶಾರ್ಪ್, ಸಿ ಶಾರ್ಪ್ ಟು ಡಿ ಹಾಫ್ ಸ್ಟೆಪ್ ಪ್ಲೇ ಮಾಡಿದ್ದೀರಾ. ಈಗ ನೀವು ಸಿ ಇಂದ ಡಿ ಹೋಗುವಾಗ ಹೋಲ್ ಸ್ಟೆಪ್ ಅನ್ನು ಪ್ಲೇ ಮಾಡ್ತೀರಾ. ಡಿ ನೋಟಿಂದ ಈ ನೋಟಿಗೆ ಹೋಗುವಾಗ ಹೋಲ್ ಸ್ಟೆಪ್ ಪ್ಲೇ ಮಾಡ್ತೀರಾ. ಈಗ ಇ ಇಂದ ಎಫ್ ನೋಟ್ ಹೋಗುವಾಗ ಹಾಫ್ ಸ್ಟೆಪ್ ಪ್ಲೇ ಮಾಡ್ತೀರಾ. ಏನಕ್ಕಂದ್ರೆ ಇಲ್ಲಿ ಬ್ಲ್ಯಾಕ್ ಕೀ ಇಲ್ಲ ಮಧ್ಯದಲ್ಲಿ. ಸೊ ಈಗ ಎಫ್ ಇಂದ ಜಿಗೆ ಹೋಗುವಾಗ ಹೋಲ್ ಸ್ಟೆಪ್ ಪ್ಲೇ ಮಾಡ್ತೀರಾ. ಅಂದ್ರೆ ಎಫ್ ಇಂದ ಮುಂದೆ ನೀವು ಒಂದು ಹೋಲ್ ಸ್ಟೆಪ್ ಹೋಗಬೇಕು. ಜಿ ಇಂದ ಒಂದು ಹೋಲ್ ಸ್ಟೆಪ್ ಮುಂದೆ ಹೋಗೋಣ. ಎ ಇಂದ ಒಂದು ಹೋಲ್ ಸ್ಟೆಪ್ ಮುಂದೆ ಹೋಗೋಣ. ಬಿ ಇಂದ ಹಾಫ್ ಸ್ಟೆಪ್ ಮುಂದೆ ಹೋಗೋಣ. ಈಗ ಸಿ ಮೇಜರ್ ಸ್ಕೇಲ್ ಅನ್ನು ನೀವು ಫೈಂಡ್ ಮಾಡೋದನ್ನು ನೋಡಿದ್ದೀರಾ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಡಿ ಮೇಜರ್ ಸ್ಕೇಲ್ ಅನ್ನೇ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಸೊ ರೂಟ್ ನೋಟ್ ಫಸ್ಟ್ ಯಾವಾಗಲೂ ಇದ್ದೇ ಇರಬೇಕು. ಸೊ ಈಗ ಡಿ ರೂಟ್ ನೋಟ್ ಇದೆ. ಈಗ ಡಿ ಇಂದ ನೀವು ಒಂದು ಹೋಲ್ ಸ್ಟೆಪ್ ಮುಂದೆ ಹೋಗುವಾಗ ಈ ನೋಟ್ ಬರುತ್ತೆ. ಇ ಇಂದ ಒಂದು ಹೋಲ್ ಸ್ಟೆಪ್ ನೀವು ಮುಂದೆ ಹೋಗುವಾಗ ಎಫ್ ಶಾರ್ಪ್ ನೋಟ್ ಬರುತ್ತೆ. ಎಫ್ ಶಾರ್ಪ್ ಇಂದ ನೀವು ಹಾಫ್ ಸ್ಟೆಪ್ ಮುಂದೆ ಹೋಗಬೇಕು. ಜಿ ಇಂದ ಹೋಲ್ ಸ್ಟೆಪ್ ಒಂದು ಮುಂದೆ ಹೋಗ್ಬೇಕು ನೀವು. ಎ ಇಂದ ಹೋಲ್ ಸ್ಟೆಪ್ ಒಂದು ಮುಂದೆ, ಬಿ ಇಂದ ಹೋಲ್ ಸ್ಟೆಪ್ ಮುಂದೆ ಹೋಗ್ಬೇಕು. ಸಿ ಶಾರ್ಪ್ ಇಂದ ಹಾಫ್ ಸ್ಟೆಪ್ ಮುಂದೆ ಹೋಗ್ಬೇಕು. ಸೊ ಈಗ ನೀವು ನೋಡಿದ್ದೀರಲ್ವಾ, ಸಿ ಮೇಜರ್ ಸ್ಕೇಲ್ ಮತ್ತು ಡಿ ಮೇಜರ್ ಸ್ಕೇಲ್ ಅನ್ನು ಫಾರ್ಮುಲಾ ಇಂದ ಹೇಗೆ ನಾನು ಕಂಡು ಹಿಡಿದೆ. ಸೊ ನೀವು ಇದೇ ರೀತಿಯಾಗಿ ಮೇಜರ್ ಸ್ಕೇಲ್ಸ್ಗಳನ್ನು ಕಂಡು ಹಿಡಿಯಿರಿ.
ಈಗ ನಾನು ನಿಮಗೆ ಇನ್ನೊಂದು ಫಾರ್ಮುಲಾವನ್ನು ಹೇಳಿಕೊಡುತ್ತೇನೆ. ಮೈನರ್ ಸ್ಕೇಲ್ ಫಾರ್ಮುಲಾ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರ್ಬೋದು. ಮೈನರ್ ಸ್ಕೇಲ್ ಫಾರ್ಮುಲಾ ನಿಮಗೆ ಶೋ ಆಗ್ತಾ ಇದೆ ಅಂತ. ಹೋಲ್ ಸ್ಟೆಪ್, ಹಾಫ್ ಸ್ಟೆಪ್, ಹೋಲ್ ಸ್ಟೆಪ್, ಹೋಲ್ ಸ್ಟೆಪ್, ಹಾಫ್ ಸ್ಟೆಪ್, ಹೋಲ್ ಸ್ಟೆಪ್, ಹೋಲ್ ಸ್ಟೆಪ್. ಈಗ ನಾವು ಸಿ ಮೈನರ್ ಸ್ಕೇಲ್ ಅನ್ನು ಫಾರ್ಮುಲಾಯಿಂದ ಹೇಗೆ ಕಂಡು ಹಿಡಿಯೋದು ಅಂತ ನೋಡೋಣ. ಮೇಜರ್ ಸ್ಕೇಲ್ ಅನ್ನು ಹೇಗೆ ಫಾರ್ಮುಲಾಯಿಂದ ಕಂಡು ಹಿಡಿದು ಹಾಗೆ ಮೈನರ್ ಸ್ಕೇಲ್ ಅನ್ನು ಕೂಡ ಫಾರ್ಮುಲಾಯಿಂದ ಕಂಡು ಹಿಡಿಯೋಣ. ಸೊ ಈಗ ಸಿ ಇಂದ ಹೋಲ್ ಸ್ಟೆಪ್ ಮುಂದೆ ಹೋಗ್ಬೇಕು, ಡಿ ಇಂದ ಹಾಫ್ ಸ್ಟೆಪ್ ಮುಂದೆ ಹೋಗ್ಬೇಕು, ಡಿ ಶಾರ್ಪ್ ಇಂದ ಹೋಲ್ ಸ್ಟೆಪ್ ಮುಂದೆ ಹೋಗ್ಬೇಕು, ಎಫ್ ಇಂದ ಒಂದು ಹೋಲ್ ಸ್ಟೆಪ್ ಮುಂದೆ ಹೋಗ್ಬೇಕು, ಜಿ ಇಂದ ಒಂದು ಹಾಫ್ ಸ್ಟೆಪ್ ಮುಂದೆ ಹೋಗ್ಬೇಕು, ಜಿ ಶಾರ್ಪ್ ಇಂದ ಒಂದು ಹೋಲ್ ಸ್ಟೆಪ್ ಮುಂದೆ ಹೋಗ್ಬೇಕು, ಎ ಶಾರ್ಪ್ ಇಂದ ಒಂದು ಹೋಲ್ ಸ್ಟೆಪ್ ಮುಂದೆ ಹೋಗ್ಬೇಕು. ಈಗ ನೀವು ನೋಡಿದ್ದೀರಾ, ಮೈನರ್ ಸ್ಕೇಲ್ ಫಾರ್ಮುಲಾದಿಂದ ನಾನು ಸಿ ಮೈನರ್ ಸ್ಕೇಲ್ ಅನ್ನು ಕಂಡು ಹಿಡಿದಿದ್ದೇನೆ. ಈಗ ಇನ್ನೊಂದು ಎಕ್ಸಾಂಪಲ್ಗೋಸ್ಕರ ಡಿ ಮೈನರ್ ಸ್ಕೇಲ್ ಅನ್ನು ಕೂಡ. ಸೊ ಈಗ ಡಿ ಇಂದ ಒಂದು ಹೋಲ್ ಸ್ಟೆಪ್ ಮುಂದೆ ಹೋಗೋಣ, ಇ ಇಂದ ಒಂದು ಹಾಫ್ ಸ್ಟೆಪ್ ಮುಂದೆ ಹೋಗೋಣ, ಎಫ್ ಇಂದ ಒಂದು ಹೋಲ್ ಸ್ಟೆಪ್ ಮುಂದೆ ಹೋಗೋಣ, ಜಿ ಇಂದ ಹೋಲ್ ಸ್ಟೆಪ್ ಮುಂದೆ ಹೋಗೋಣ, ಎ ಇಂದ ಹಾಫ್ ಸ್ಟೆಪ್ ಮುಂದೆ ಹೋಗೋಣ, ಎ ಶಾರ್ಪ್ ಇಂದ ಹೋಲ್ ಸ್ಟೆಪ್ ಮುಂದೆ ಹೋಗೋಣ, ಸಿ ಇಂದ ಹೋಲ್ ಸ್ಟೆಪ್ ಮುಂದೆ ಹೋಗೋಣ. ಸೊ ಈ ರೀತಿಯಾಗಿ ನೀವು ಮೇಜರ್ ಸ್ಕೇಲ್ ಫಾರ್ಮುಲಾ ಇಂದ ಮೇಜರ್ ಸ್ಕೇಲ್ಸ್ ಗಳನ್ನು ಫೈಂಡ್ ಮಾಡೋದನ್ನು ಕಲ್ತಿದ್ದೀರಾ. ಮತ್ತೆ ಮೈನರ್ ಸ್ಕೇಲ್ ಫಾರ್ಮುಲಾಗಳಿಂದ ಮೈನರ್ ಸ್ಕೇಲ್ಸ್ ಗಳನ್ನ ಕಂಡು ಹಿಡಿಯೋದನ್ನು ನೀವು ಕಲ್ತಿದ್ದೀರಾ. ಸೊ ಈ ವಿಡಿಯೋ ಇಲ್ಲೇ ಮುಕ್ತಾಯವಾಗುತ್ತಾ ಇದೆ. ಸೊ ನೀವು ಒಂದು ಬುಕ್ ಅನ್ನು ತಗೊಳ್ಳಿ, ಒಂದು ಪೆನ್ ಅಂಡ್ ಪೇಪರ್ ಅನ್ನು ಕೂಡ ತಗೊಳ್ಳಿ, ಕೀಬೋರ್ಡ್ ಅನ್ನು ಕೂಡ ಜೊತೆಗೆ ಇಟ್ಟುಕೊಂಡು ಈ ವಿಡಿಯೋವನ್ನು ನೋಡುತ್ತಾ ಈ ಫಾರ್ಮುಲಾದಿಂದ ನೀವು 12 ಮೇಜರ್ ಸ್ಕೇಲ್ಸ್ ಮತ್ತು 12 ಮೈನರ್ ಸ್ಕೇಲ್ಸ್ ಗಳನ್ನ ಪ್ಲೇ ಮಾಡಿ. 12 ಮೇಜರ್ ಮತ್ತು 12 ಮೈನರ್ ಹೇಗೆ ಅಂದ್ರೆ ಇರೋದು ಬರೀ 12 ನೋಟ್ಸು. 1 2 3 4 5 6 7 8 9 10 11 12. ಸಿ ಇಂದ ಬಿ 12 ನೋಟ್ಸ್ ನ ಈಗ ನಾನು ಪ್ಲೇ ಮಾಡಿದ್ದೇನೆ. ಸೊ ಬರೀ ಇಷ್ಟೇ ನೋಟ್ಸ್ ಗಳಿರೋದು ಮತ್ತು ಬರೋದು 12 ಮೇಜರ್ಸ್ ಮತ್ತು 12 ಮೈನರ್ ಸ್ಕೇಲ್ಸ್. ಇದರಿಂದ ಬೇರೆ ಯಾವುದು ಬರೋದಿಲ್ಲ. ಸೊ ನೀವು 12 ಮೇಜರ್ ಮತ್ತು 12 ಮೈನರ್ ಸ್ಕೇಲ್ಸ್ ಗಳನ್ನ ಫಾರ್ಮುಲಾ ಇಂದ ಫೈಂಡ್ ಮಾಡಿದ ಮೇಲೆ ಆ ಫೋಟೋವನ್ನು ನನಗೆ ಇನ್ಸ್ಟಾಗ್ರಾಮ್ ಐಡಿನಲ್ಲಿ ಹಾಕಿ, ಅದರಲ್ಲಿ ಏನಾದರೂ ಸರಿ ಮಾಡೋದು ಇದ್ದರೆ ನಾನು ನಿಮಗೆ ಹೇಳಿಕೊಡುತ್ತೇನೆ. ಮತ್ತು ಏನಾದರೂ ಡೌಟ್ಸ್ ಇದ್ರೆ ಕೂಡ ಕೇಳಿ. ನಿಮಗೆ ಏನೇ ಡೌಟ್ಸ್ಗಳು ಬಂದರೆ ಕಮೆಂಟ್ನಲ್ಲಿ ನಿಮ್ಮ ಡೌಟನ್ನು ತಿಳಿಸಿರಿ, ನಾನು ನಿಮ್ಮ ಡೌಟ್ಸ್ಗಳನ್ನು ಸಾಲ್ವ್ ಮಾಡುತ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದೆ ಟ್ಯುಟೋರಿಯಲ್ಸ್ಗಳು ಬರ್ತಾ ಇರ್ತವೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆಲ್. ಶಾಲೋಮ್.